ದೇವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ನಾವು ಚೆನ್ನಾಗಿ ದೇವರನ್ನು ನೋಡಿದೆವು, ರಾಮದೇವರ ದರ್ಶನ, ವೆಂಕಟೇಶ ದೇವರ ದರ್ಶನಕ್ಕೆ ನೀವು ಬರ್ತೀರಾ, ದೊಡ್ಡ ಭಾಗ್ಯವೇ ಸರಿ. ಆದರೆ ಮಹಾಭಾಗ್ಯ ಯಾವಾಗ ಅಂದರೆ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಲಿಕ್ಕೆ ದೇವರಿಗೆ ಅನಂತ ಶಕ್ತಿ, ವಿಶ್ವತಶ್ಚಕ್ಷು, ಯಾವಾಗಲೂ ಅವನ ಕಣ್ಣು ನಮ್ಮ ಮೇಲಿದೆ ಅಂತೆ ನಾವು ಬದುಕಿದ್ದೇವೆ, ಅವನು ಸರ್ವತೋಮುಖ. ಅದಲ್ಲ, ಕೃಪಾದೃಷ್ಟಿ, ಇವನನ್ನು ಉದ್ಧಾರ ಮಾಡಬೇಕು ಅನ್ನುವುದಕ್ಕೆ ನಮ್ಮ ಮೇಲೆ ಅವನ ಕೃಪಾದೃಷ್ಟಿ ಬೀಳಬೇಕಾದರೆ ನಮ್ಮಲ್ಲಿ ಸಜ್ಜನಿಕೆ ಇರಬೇಕು, ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು, ನಾವು ಗುಣವಂತರಾಗಬೇಕು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹಾಗೆ ಆ ಕಾಮಕ್ರೋಧಾದಿ ದೋಷಗಳನ್ನು ದೂರ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅಲ್ಪವಾಗಿಯಾದರೂ ದೊಡ್ಡವರ ಉಪದೇಶದಿಂದ ಪಡೆದುಕೊಂಡು ದೇವರ ಮುಂದೆ ಕುಳಿತರೆ, ದೇವರ ಮುಂದೆ ಕೂಡಬೇಕು ಅಂತಲ್ಲ, ನಾವು ಎಲ್ಲಿ ಕುಳಿತರೂ ದೇವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಆ ಗುಣವಂತಿಕೆ ಇರಬೇಕು.